ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಕಪ್ಪೆ ಮತ್ತು ರಾಜಕುಮಾರಿ. ಒಂದೂರಲ್ಲಿ ಒಬ್ಬ ರಾಜಕುಮಾರಿ ಇರ್ತಾಳೆ. ಒಂದಿನ ಅವಳು ಕೊಳದ ಬಳಿ ಚೆಂಡಿನಿಂದ ಆಟ ಆಡ್ತಾ ಇರ್ತಾಳೆ. ಒಂದು ಸಲ ಚೆಂಡನ್ನು ಮೇಲಕ್ಕೆ ಎಸೆದಾಗ ಅದು ಕೊಳದಲ್ಲಿ ಬಿಡುತ್ತೆ. ಅವಳು ನೀರಿನಲ್ಲಿ ನೋಡ್ತಾಳೆ. ಆ ನೀರು ತುಂಬ ಆಳವಾಗಿರುತ್ತೆ. ಚೆಂಡು ಕಳೆದು ಹೋಗಿದ್ರಿಂದ ತುಂಬ ದುಃಖ ಆಗಿ ಕೂತ್ಕೊಂಡಿರ್ತಾಳೆ. ಅಳುತ್ತಾ ಕುಳಿತಿರುವಾಗ ಅಷ್ಟರಲ್ಲಿ ನೀರಿನಿಂದ ಒಂದು ಕಪ್ಪೆ ಹೊರಗೆ ಬಂದು ರಾಜಕುಮಾರಿ ಹತ್ರ ಹೇಳುತ್ತೆ. ಆಗ ರಾಜಕುಮಾರಿ ಹೇಳ್ತಾಳೆ, ನನ್ನ ಚೆಂಡು ನೀರಿನಲ್ಲಿ ಬಿದ್ದಿದ್ದೆ, ಅದನ್ನು ನೀನು ತೆಗೆದುಕೊಟ್ರೆ ನಿನಗೆ ಬೇಕಾದದನ್ನು ಕೊಡ್ತೀನಿ, ಬೇಕಾದ ಒಡವೆಗಳನ್ನು ಕೊಡ್ತೀನಿ ಅಂತಾಳೆ. ಅದಕ್ಕೆ ಕಪ್ಪೆ, ನನಗೆ ಒಡವೆಗಳು ಬೇಕಾಗಿಲ್ಲ, ನನಗೆ ಒಳ್ಳೆಯ ತಿಂಡಿ ತಿನ್ನೋದಕ್ಕೆ ಹಾಗೂ ಮಲಗಲು ನಿನ್ನ ಕೋಣೆಯಲ್ಲಿ ಒಂದು ಒಳ್ಳೆಯ ಹಾಸಿಗೆಯನ್ನು ಕೊಡು ಅಂತ ಕೇಳುತ್ತೆ. ಸರಿ ಅಂತ ರಾಜಕುಮಾರಿ ಹೇಳ್ತಾಳೆ. ಕಪ್ಪೆಯು ರಾಜಕುಮಾರಿಗೆ ಚೆಂಡನ್ನು ತೆಗೆದುಕೊಡುತ್ತೆ. ಆದರೆ ರಾಜಕುಮಾರಿ ಕಪ್ಪೆಯನ್ನು ಕರೆದುಕೊಂಡು ಹೋಗದೆ ಅಲ್ಲೇ ಬಿಟ್ಟು ಹೋಗ್ತಾಳೆ. ಕಪ್ಪೆ ಇನ್ನೇನು ರಾಜಕುಮಾರಿಯನ್ನು ಹಿಂಬಾಲಿಸುತ್ತೆ. ಕೊನೆಗೆ ರಾಜಕುಮಾರಿ ಮನೆಗೆ ಬಂದು ರಾತ್ರಿ ಬಂದು ಬಾಗಿಲನ್ನು ಬಡಿಯುತ್ತೆ. ರಾಜರು ಏನಾಯಿತು ಅಂತ ರಾಜಕುಮಾರಿನ ಕೇಳ್ತಾರೆ. ನಡೆದ ವಿಷಯವೆಲ್ಲ ಹೇಳ್ತಾಳೆ ರಾಜಕುಮಾರಿ. ಆಗ ರಾಜರ ಹೇಳ್ತಾರೆ, ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಬಾರ್ದು, ಹೋಗಿ ಕಪ್ಪೆಯನ್ನು ಒಳಗೆ ಕರಿ ಅಂತ ಹೇಳ್ತಾರೆ. ರಾಜಕುಮಾರಿ ಹೋಗಿ ಬಾಗಿಲನ್ನು ತೆಗಿತಾಳೆ. ಕಪ್ಪೆಯು ಒಳಗೆ ಬರುತ್ತೆ. ಊಟ ಮಾಡಿ ಮಲಗಲು ಆಶ್ರಯನ ಕೊಡ್ತಾಳೆ. ಹೀಗೆ 3-4 ದಿನ ಕಳೆದೋಗುತ್ತೆ. ಅಲ್ಲೇ ವಾಸವಾಗಿ ಇರುತ್ತೆ. 4ನೆಯ ದಿನ ಬೆಳಗ್ಗೆ ನೋಡಿದ್ರೆ ಕಪ್ಪೆಯ ಜಾಗದಲ್ಲಿ ಒಬ್ಬ ಯುವರಾಜ ಮಲಗಿರ್ತಾನೆ. ರಾಣಿ, ಯಾರು ನೀವು, ಹೇಗೆ ಬಂದ್ರಿ ಅಂತ ಕೇಳ್ತಾಳೆ. ಆಗ ಯುವರಾಜ ಹೇಳ್ತಾನೆ, ತನಗೆ ಒಬ್ಬರು ಶಾಪ ನೀಡಿದ್ರು, ಹಾಗಾಗಿ ನಾನು ಕಪ್ಪೆಯಾಗಿದ್ದೆ. ಈಗ ನನಗೆ ನನ್ನ ಶಾಪ ವಿಮೋಚನೆಯಾಗಿದೆ. ನಿಮಗೆ ಧನ್ಯವಾದಗಳು. ನಾನು ನಿಮ್ಮನ್ನು ಮದುವೆ ಆಗಲ್ಲ ಕೇಳ್ತಾರೆ. ಅದಕ್ಕೆ ರಾಜಕುಮಾರಿ ಒಪ್ಕೋತಾಳೆ. ಯುವರಾಜ ಮತ್ತು ರಾಜಕುಮಾರಿ ಇಬ್ಬರು ಮದುವೆ ಆಗ್ತಾರೆ. ಹೆಚ್ಚಿನ ದಿನಗಳಲ್ಲಿ ಶಾಪ ಇಲ್ಲದೆ ಇರ್ಬೋದು, ಆದರೂ ಯಾರು ದುಃಖದಿಂದ ಏನಾದರೂ ಮಾತುಗಳಾಡಿದ್ರೆ ಅದು ನಿಜವಾಗತ್ತೆ. ಹಾಗಾಗಿ ಯಾರನ್ನು ನೋಯಿಸಬೇಡಿ ಅಂತ ಹೇಳ್ತಾ ಇವತ್ತಿನ ಕಥೆನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಸಮಸ್ತ ಸುಖಿನೋ ಭವಂತು. ಯೂನಿವರ್ಸಲ್ ಲವ್ ಯು. ಥ್ಯಾಂಕ್ ಯು ಸೊ ಮಚ್.